ಹೂವು 1/4 kg 30 ರೂಪಾಯಿ. ಚುಟ್ಕಿ ಏನು ಮಾಡ್ತಿದ್ದಾಳೆ ನಮ್ಮ ಮನೆಯವರು? ಅಷ್ಟೊಂದು ಖುಷಿಯಾಗಿ ಮಾಡೋಂಥ ಅಡುಗೆ ಏನಿದು? ಚಿಕನ್ ಬಿರಿಯಾನಿ. ಏನಿವತ್ತು ಸ್ಪೆಷಲ್ ಏನೂ ಇಲ್ಲ. ನಿನ್ನೆ ತಂದಿರೋ ಚಿಕನ್ನು ಮಿಕ್ಕಿರೋದನ್ನ ಬಿರಿಯಾನಿ ಮಾಡ್ತಿದ್ದೀನಿ. ನಥಿಂಗ್ ಸ್ಪೆಷಲ್, ಓನ್ಲಿ ವೇಸ್ಟ್ ಮಾಡಬಾರ್ದು ಅಂತ. ವೇಸ್ಟ್ ನಾನು ಮಾಡಲ್ವಲ್ಲ. ವೇಸ್ಟ್ ಮಾಡಬಾರ್ದು ಅಂತಲೇ ವೇಸ್ಟ್ ಮಾಡಲ್ಲ ಅಂತಲೇ ಇವಾಗ ಬಿರಿಯಾನಿ ಮಾಡ್ತಿರೋದು. ಇದನ್ನು ನೋಡ್ತಿರೋರಿಗೆ ಸ್ವಲ್ಪ ರೆಸಿಪಿ ಹೇಳಿದ್ರೆ ಯೂಸ್ ಆಗುತ್ತೆ. ಚುಟ್ಕಿ ಸ್ಪೆಷಲ್ ರೆಸಿಪಿ ಹೇಳ್ತೀನಿ ಬನ್ನಿ. ಹೇಳಿ. ಏನಂದರೆ ಚಿಕನ್ನು ತೊಗೊಂಡ್ಬಿಟ್ಟು ಫುಲ್ ಕ್ಲೀನ್ ಮಾಡಿಬಿಟ್ಟು ಒಂದು 2-3 ಟೈಮ್ಸ್ ಕ್ಲೀನ್ ಮಾಡಬೇಕು. ಮಾಡಿಬಿಟ್ಟು ಮ್ಯಾರಿನೇಟ್ ಮಾಡೋಕ್ಕೆ ಇಟ್ಟಿದ್ದೀನಿ. ಏನೇನು ಹಾಕಿದ್ದೀನಿ ಅಂದರೆ ಉಪ್ಪು, ಖಾರ, ಮತ್ತು ಬಿರಿಯಾನಿ ಮಸಾಲ, ಮತ್ತು ಸ್ವಲ್ಪ ಕೊರಿಯಾಂಡರ್ ಪೌಡರು, ಗರಂ ಮಸಾಲ ಎಲ್ಲ ಹಾಕಿಬಿಟ್ಟು ಮ್ಯಾರಿನೇಟ್ ಮಾಡೋಕ್ಕೆ ಇಡಬೇಕು. ಓಕೆ, ಒಂದು 30 ಮಿನಿಟ್ಸ್ ಇಡಬೇಕು. ಓಕೆ. ಮತ್ತು ಇದೆಲ್ಲ ಮ್ಯಾರಿನೇಟ್ ಆಗೋವರೆಗೂ ಸರಿ ನಾನು ಏನು ಮಾಡ್ಕೊತಿದ್ದೀನಿ ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ತಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಬರೀ ಬೆಳ್ಳುಳ್ಳಿ ಕಾಣಿಸ್ತಿರಲ್ಲ. ಬೆಳ್ಳುಳ್ಳಿ ಎಂತಕ್ಕಂದ್ರೆ ಎಲ್ಲ ಮೇಲಿರೋದೆಲ್ಲ ಶುಂಠಿ, ಅದಕ್ಕೆ ಬೆಳ್ಳುಳ್ಳಿ ಅಷ್ಟೇ ಕಾಣಿಸ್ತದೆ. ಅಷ್ಟೊಂದೆಲ್ಲ ಅಬ್ಸರ್ವ್ ಮಾಡಬಾರ್ದು, ಸುಮ್ಮನೆ ಮಾಡ್ತಿರೋದನ್ನ ನೋಡ್ಬೇಕಷ್ಟೆ. ಸರಿ. ಓಕೆ, ಸ್ಟಾಪ್. ಎಸ್ ಬಾಸ್. ಸೊ 30 ಮಿನಿಟ್ಸ್ ಆಗಿದೆ ಮ್ಯಾರಿನೇಟ್ ಮಾಡಿ. ಸೊ ಇದನ್ನು ಇವಾಗ ನಾನು ಕುಕ್ಕರಲ್ಲಿ 2 ವಿಷಲ್ಸ್ ಹಾಕೋಕ್ಕೆ ಇಡ್ತಿದ್ದೀನಿ. ಓಕೆ, 2 ವಿಷಲ್ಸ್ ಹಾಕ್ತಿದ್ದೀನಿ. ಇದು ಯಾವ ಚಿಕನ್ ಅಂತಲೇ ಹೇಳಿಲ್ಲ. ಇದು ನಾಟಿ ಕೋಳಿ. ಸೊ ಇದಕ್ಕೆ ವಿಷಲ್ಸ್ ಬೇಕಾಗುತ್ತೆ. ನಾರ್ಮಲ್ ಕೋಳಿ ಆಗಿದ್ದರೆ ಡೈರೆಕ್ಟಾಗಿ ಬಿರಿಯಾನಿ ಮಾಡ್ಬೋದು. ಬಟ್ ಇದು ನಾಟಿ ಅಲ್ವಾ, ಸ್ವಲ್ಪ ಬೇಯೋಕ್ಕೆ ಟೈಮ್ ತಗೊಳುತ್ತೆ. ಅದಕ್ಕೆ ಸುಮ್ಮನೆ ಇಟ್ಟರೆ ಸಾಕಾ ಅಥವಾ ಒಳಗೆ ಏನಾದ್ರು ಅಡಿಷ್ನಲ್ ಹಾಕ್ಬೇಕಾ? ಮರ್ತದ್ನಲ್ಲ, ಏನು ಮಾಡೋದು? ಅಡಿಕೆನ ಹಾಕಬೇಕು. ಬೇಗ ಬೇಯಬೇಕು ಅಂದರೆ 1-2 ಅಡಿಕೆ ಹಾಕಿದ್ರೆ ಬೇಗ ಇದಾಗುತ್ತೆ. ಸೊ ಇದನ್ನು ಸ್ಮ್ಯಾಶ್ ಮಾಡಬೇಕು ಫಸ್ಟು. ಹೆಲ್ಪ್ ಮಾಡಿ ಬನ್ನಿ ಡೂಡು ಸ್ಮ್ಯಾಶ್ ಮಾಡೋಕ್ಕೆ. ಸ್ಮ್ಯಾಶ್ ಮಾಡಬೇಕಾ? ಕೈಯಿಂದ ಮಾಡಬೇಕಾ ಅಥವಾ ಇದರಿಂದ ಮಾಡಬೇಕಾ? ಇದರಿಂದ ಮಾಡ್ಬೋದು, ಬಟ್ ಅದನ್ನು ಹಿಂದೆಯಿಂದ ಮಾಡಿ. ಹಾರುತ್ತೆ, ಹುಷಾರು. ಓಕೆ, ಸಾಕು. ಸೊ ಇವಾಗ ಓಪನ್ ಮಾಡಬೇಕಂದ್ರೆ ಒಂದ್ಸಲ ಹಿಂಗೆ ಮಾಡಬೇಕು, ಇಲ್ಲಾಂದರೆ ಬ್ಲಾಸ್ಟ್ ಆಗೋ ಚಾನ್ಸಸ್ ಇರುತ್ತೆ. 1-2 ಅಡಿಕೆನ ಅಲ್ಲೊಂದು ಇನ್ನೊಂದು ಆಮೇಲೆ ಒಂದು ಇನ್ನೊಂದು ಹಾಕಿದೆ. ಹಾಕ್ಬಿಟ್ಟು ಬೇಗ ಆಗ್ಬಿಡುತ್ತೆ. ಓಕೆ, ಡನ್. ಸೊ ನೆಕ್ಸ್ಟ್ ಸ್ಟೆಪ್ ಏನಂದರೆ ಯಾಕೆ ಕೆಮ್ತಿದೆಯಲ್ಲಪ್ಪ? ಸೊ ಇವಾಗ ಟೊಮೆಟೊನ ಕಟ್ ಮಾಡ್ತಿದ್ದೀನಿ. ತುಂಬ ಜನ ಹೇಳ್ತಾರೆ ಬಿರಿಯಾನಿಗೆ ಟೊಮೆಟೊ ಹಾಕ್ಬಾರ್ದು ಅಂತ. ಹೈದ್ರಾಬಾದಿ ಸ್ಟೈಲಲ್ಲೆಲ್ಲ ಬಿರಿಯಾನಿಗೆ ಟೊಮೆಟೊ ಹಾಕಲ್ಲ, ಬಟ್ ನಾನು ಟೊಮೆಟೊ ಹಾಕ್ಬರ್ತೀನಿ. ತುಂಬ ಚೆನ್ನಾಗಿರುತ್ತೆ, ತಿಂದು ನೋಡಿ ನೀವು ಬೇಕಿದ್ರೆ ಮನೆಯಲ್ಲಿ ಮಾಡಿಕೊಂಡು. ತಿಂತೀವಿ ಮೇಡಮ್. ನೀವು ತಿಂದಿದ್ದೀರ ಆಲ್ರೆಡಿ, ಸುಮ್ಮನೆ ಸರಿ. ಇವಾಗ ಒಂದು ಟೊಮೆಟೊನ ಕಟ್ ಮಾಡ್ತಿದ್ದೀನಿ. ದನ್ ಇವಾಗ ಏನು ಮಾಡ್ತಿದ್ದೀನಿ ಅಂದರೆ ಮಿಕ್ಸಿಗೆ ಇದೊಂದು ಟೊಮೆಟೊನ ಮಿಕ್ಸಿಗೆ ಹಾಕೊತಿದ್ದೀನಿ. ಪ್ಲಸ್ ಪುದೀನ, ಮಿಂಟ್ ಮತ್ತು ಕೊರಿಯಾಂಡರ್ ಎರಡನ್ನೂ ಹಾಕ್ಕೊಬೇಕು. ಓಕೆ, ಇದನ್ನು ಸ್ವಲ್ಪ ಕಟ್ ಮಾಡ್ಕೊತೀನಿ. ಇಲ್ಲಾಂದರೆ ಇದಕ್ಕೆ ಸ್ವಲ್ಪ ಟಫ್ ಆಗುತ್ತೆ. ಸೊ ಈಸಿ ಮಾಡ್ಕೊಡ್ಬೇಕಲ್ವ ಇದಕ್ಕೆ ಟಾಸ್ಕ್ನ, ಬೇಗ ಮಿಕ್ಸಿ ಆಗೋಕ್ಕೆ. ಸೊ ಅದಕ್ಕೆ ಇದನ್ನು ಸ್ವಲ್ಪ ಕಟ್ ಮಾಡಿ ಹಾಕ್ತಿದ್ದೀನಿ.
ಹಾಕ್ಬಿಟ್ಟು ಗುರ್ರ ಅಂತ ಒಂದು ರೌಂಡ್ ತಿರ್ಗಿಸಿದ್ರೆ ಸಾಕು. ಗುರ್ರ ಅಂತ ಕೈನ ತಿರುಗಿಸ್ತೇವೆ. ಇಲ್ಲ, ನಮ್ಮ ಹತ್ರ ಮಿಕ್ಸಿ ಇದೆ, ಇದ್ರಲ್ಲಿ ತಿರ್ಗಿಸೋದು. ಗುರ್ರ ಅಂತ ಸೌಂಡ್ ಬರುತ್ತಾ? ಗುರ್ರ ಅಂತ ಬರುತ್ತೆ ಇವಾಗ ನಾಯ್ಸ್. ಓಕೆ. ವಿಡಿಯೋದಲ್ಲಿ ಎಲ್ಲರೂ ಕಿವಿ ಮುಚ್ಕೊಳ್ಳಿ. ಓಕೆ. ಆಲ್ಮೋಸ್ಟ್ ಆಗ್ಬಿಟ್ಟಿದೆ. ಗುರ್ರ ಅಂತ ಸೌಂಡ್ ಬಂತಲ್ಲಪ್ಪ. ಓಕೆ, ಸ್ಪೂನ್ ಇದ್ರೆ ಕೊಡಿ ಸ್ವಲ್ಪ. ಮತ್ತೆ ಇವಾಗ ಮತ್ತೆ ಸ್ಪೂನ್ ತುಂಬ ದಿನ ಜಾಸ್ತಿ ಸ್ಪೂನ್ಸ್ ಯೂಸ್ ಮಾಡೋದು ಅಲ್ವಾ, ಸೊ ಅದಕ್ಕೆ ಗಲೀಜಿರುತ್ತೆ. ಅದಕ್ಕೆ ಒಂದ್ಸಲ ಹಿಂಗೆ ತೊಳ್ಕೊಂಡ್ಬಿಟ್ರೆ ಕ್ಲೀನ್ ಆಗುತ್ತೆ. ಕ್ಲೀನ್ ಮಾಡಿಬಿಟ್ಟು ಹಿಂಗೆಲ್ಲ ಚಾಡಿಸ್ಬಿಟ್ಟು ಮತ್ತೆ ಹೋಗಿ ಹಿಂಗೊಂದ್ಸಲ ನೋಡ್ಕೊಬೇಕು ಆಗಿದೆಯಲ್ಲ ಅಂತ. ನನಗೇನು ಆಲ್ಮೋಸ್ಟ್ ಆಗಿದೆ ಅಂತ ಅನಿಸ್ತಿದೆ. ಸೊ ಸ್ಟಿಲ್ ಇನ್ನೊಂದು ರೌಂಡು ಗುರ್ ಮಾಡೋಣ. ತೆಗಿತಿದ್ದೀನಿ. ಓಕೆ, ಆಗ್ಬಿಟ್ಟಿದೆ ನೋಡಿ. ಇಷ್ಟೇ, ಇದು ರೆಡಿ ಆಗಿದೆ. ನೆಕ್ಸ್ಟ್ ಏನಂತಂದರೆ ಒಂದೆರಡು ಆನಿಯನ್ ಕಟ್ ಮಾಡ್ಕೊಬೇಕು. ಕಟ್ ಮಾಡ್ಕೊತೀನಿ. ಈ ರೈಸು ನಾನು ತೊಳ್ದಿರೋದು. ಇಲ್ಲ, ಕೆಲಸ ನಾನು ಮಾಡಿದ್ದೀನಿ. ವಿಡಿಯೋ ಬಿಟ್ಟು ಇನ್ನೇನು ಮಾಡಿಲ್ಲ, ವಿಡಿಯೋ ಅಷ್ಟೇ ಮಾಡ್ತಿರೋದು. ಇದನ್ನ ಏನು ಮಾಡಿದ್ದೀನಿ ಅಂದರೆ ಏನು ಮಾಡಿ ರೈಸ್ನ ಲೈಕ್ ಇದರಲ್ಲಿ ಈ ರೈಸ್ನ ಒಂದು 1.5 ಗ್ಲಾಸ್ ತೊಗೊಂಡ್ಬಿಟ್ಟು ತೊಳೆದೆ. ಫುಲ್ಲು ತೊಳೆದ್ಬಿಟ್ಟು ಒಂದು 3 ಟೈಮ್ಸ್ ತೊಳಿಬೇಕು. 3 ಟೈಮ್ಸ್ ತೊಳೆದ್ಬಿಟ್ಟು ಆಮೇಲೆ ಕುಡಿಯೋ ನೀರನ್ನ ಹಾಕಿಬಿಟ್ಟು ಇಟ್ಟಿದ್ದೀನಿ ನೆನೆಯೋಕ್ಕೆ. ಓಕೆ, ಅಷ್ಟೆಲ್ಲರಿಗೂ ಆಲ್ ಇಸ್ ಡನ್ ಬೈ ಮೀ. ಎವ್ರಿಥಿಂಗ್ ಇಸ್ ಡನ್ ಬೈ ಮೀ. ಅಷ್ಟು ಗೊತ್ತಿದ್ರೆ ಆಮೇಲೆ ಕಟ್ ಮಾಡ್ಕೊಳ್ಳಿ ವಿಡಿಯೋದಲ್ಲಿ. ಆಮೇಲೆ ಕಟ್ ಮಾಡ್ಕೊಂಡು ನಾನು ಮಾಡಿದ್ದೀನಿ ಅಂತ. ಇದನ್ನು ಸ್ವಲ್ಪ ಪೇಸ್ಟ್ ಆಗಿಲ್ಲ ಅಂತ ಕರೆಕ್ಟಾಗಿ ಪೇಸ್ಟ್ ಮಾಡ್ತಿದ್ದೀನಿ. ಬಿಕಾಸ್ ಇವಾಗ ನಾನು ಮಾಡೋಕ್ಕೇನು ಕೆಲಸ ಇಲ್ವಲ್ಲ, ಎಲ್ಲನೂ ರೆಡಿ ಇದೆ. ಇದೊಂದು ವಿಷಲ್ಸ್ ಆದಮೇಲೆ, 1-2 ವಿಷಲ್ಸ್ ಆದಮೇಲೆ ನೆಕ್ಸ್ಟು ಮಾಡಬೇಕು. ಅದಕ್ಕೆ ಇವಾಗ ಏನೂ ಕೆಲಸ ಇಲ್ಲ ಅಂತ ಹೇಳ್ಬಿಟ್ಟು ಇದನ್ನೇ ಸ್ವಲ್ಪ ಚೆನ್ನಾಗಿ ಏನಂತಾರಪ್ಪ, ಏನೋ ಒಂದು ಮಾಡ್ತಿದ್ದೀನಿ. ಇನ್ನು ಕಟ್ ಮಾಡ್ಕೊಬೇಕು. ಮೈ ಗಾಡ್, ನೋಡಿ ಇದು ಹೆಂಗಿದೆ ಅಲ್ಲ, ಮೊಳಕೆ ಬಂದುಬಿಟ್ಟಿದೆ. ಇದನ್ನು ಬೆಳೆಸೋದಾ ಆಚೆ? ಇಲ್ಲ, ಉಳಿಸೋಣ. ಇದನ್ನ ಯೂಸ್ ಮಾಡಬಾರ್ದಿತ್ತು ಅಂದರೆ ಸೈಡಲ್ಲಿ ಇಟ್ಬಿಡೋಣ, ಆಮೇಲೆ ಆಚೆ ಬೆಳೆಸೋಣ. ಅದ್ರದ್ದೊಂದು ವಿಡಿಯೋ ಮಾಡೋಣ. ಓಕೆ, ಹೆಂಗೆ ಬೆಳೆಸ್ತೀಯ? ಇದನ್ನು ತೊಗೊಂಡೋಗ್ಬಿಟ್ಟು ಮಣ್ಣಲ್ಲಿ ಹಾಕಿದ್ರೆ ಆಗ್ಬಿಡುತ್ತೆ ತಾನೆ, ಬೆಳೆಯುತ್ತೆ ತಾನೆ ಅಲ್ವಾ? ಬಿಡುತ್ತೆ. ಅಷ್ಟೇ, ಇಟ್ಸ್ ಸೋ ಸಿಂಪಲ್. ಆನಿಯನ್ ಕಟ್ ಮಾಡ್ಕೊತೀನಿ. ಹೆಂಗೆ ಕಟ್ ಮಾಡ್ಕೊಳ್ಳೋದು ಅಂತ ಯಾರು ಫಸ್ಟ್ ಟೈಮ್ ಕಟ್ ಮಾಡ್ತಿರೋರು ಕೆಲವು ಇರ್ಬೋದು. ಈ ಥರ ನಮ್ಮ ಹಸ್ಬೆಂಡ್ ಥರ ಅವರು ಇದನ್ನು ಹೊಡ್ಬಿಟ್ಟು ಕಲ್ತ್ಕೊಬೋದು ಹೆಂಗೆ ಆನಿಯನ್ನ ಕಟ್ ಮಾಡೋದಂತ. ಇದಿರುತ್ತಲ್ಲ, ಇದನ್ನು ರಿಮೂವ್ ಮಾಡ್ತೀನಿ. ತುಸಿ ಇದು ಇದನ್ನು ರಿಮೂವ್ ಮಾಡಿಬಿಡ್ತೀನಿ. ಓಕೆ, 1 ವಿಷಲ್ ಆಯಿತು, ನೆನ್ಪಿಟ್ಕೊಳ್ಳಿ. ಆಮೇಲೆ ಮತ್ತೆ ಇದನ್ನು ಈ ಥರ ಹಿಂಗೆ ಮತ್ತು ಹಿಂಗೆ ಮಾಡಿಬಿಟ್ಟು ರಿಮೂವ್ ಮಾಡೋದು. ಓಕೆ, ಆಮೇಲೆ ಕಂಜೂಸಲ್ಲಿ ಸ್ವಲ್ಪ ಹಿಂಗೆ ತೀರಾ ಇಲ್ಲಿಂದ ತೆಗಿತೀನಿ. ಇದನ್ನೆಲ್ಲ ವೇಸ್ಟ್ ಮಾಡಬಾರ್ದು ಅಂತ ಸ್ವಲ್ಪ ಹಿಂಗೆ ಮಾಡ್ತೀನಿ. ಓಕೆ, ಇದನ್ನು ಅಷ್ಟೆ ಫುಲ್ಲು ತೆಗೆದುಬಿಡಬೇಕು ಸಿಪ್ಪೆಯನ್ನು. ತೆಗೆದುಬಿಟ್ಟು ಆಮೇಲೆ ಇನ್ನೊಂದು ಆನಿಯನ್ ಇದೆ, ಅದನ್ನು ಸೇಮ್ ಅದೇ ಥರ
ಕಟ್ಟಿ ಕಟ್ಟಿ ಕೊಟ್ಟಿ ಕೊಟ್ಟಿ ಕಟ್ಟಿ ಕಟ್ಟಿ ಓಕೆ ಕಟ್ಟಿ ಡಿಸೈನ್ ಡಿಸೈನ್ ಎಷ್ಟೊಂದಿದೆ ಒಳಗೆ. ಅದನ್ನೆಲ್ಲ ರಿಮೂವ್ ಮಾಡಬೇಕು. ಅದು ಏನಾಗ್ತಿದೆ ಅಂದರೆ ಮೊಳಕೆ ಬರ್ತಿದ್ಯಲ್ಲ, ನಾವು ತುಂಬ ದಿನದಿಂದ ಏನು ಹಂಗೆ ಇಟ್ಬಿಟ್ಟಿದ್ದೀವಿ ಅನ್ಸುತ್ತೆ. 8 ವಿಷಲ್ಸ್ ಆಯಿತು, ಸಾಕಲ್ವಾ? ಆಫ್ ಮಾಡ್ತೀನಿ. ಬಿಕಾಸ್ ಯಾಕಂದರೆ ಮತ್ತೆ ಇವಾಗ ಕುಕ್ಕರಲ್ಲಿ ಮತ್ತೆ ಹೆಂಗೂ ಕುದಿಸ್ತೀವಿ ತಾನೆ, ಸೊ ಅದಕ್ಕೆ 2 ವಿಷಲ್ ಸಾಕು. ಹಾಂ, ಬೇಡ 4 ವಿಷಲ್ ಇಡೋಣ. ಆಯಿತು. ಕುಕ್ಕಿಂಗ್ ನನಗೆ ಗೊತ್ತಾ ನಿಮಗೆ ಗೊತ್ತಾ? ನನಗೆ ಸುಮ್ಮನೆ ವಿಡಿಯೋ ಮಾಡಬೇಕಷ್ಟೆ. ಓಕೆ, ಇವಾಗ ಮತ್ತೆ ಇದ್ರದ್ದು ಅಷ್ಟೇ ಸೇಮ್ ಹಂಗೆ ತೆಗಿತಿದ್ದೀನಿ. ತೆಗೆದ್ಬಿಟ್ಟು ಈ ಗ್ರೀನ್ ಕಲರ್ ಬಂದಿದೆಯಲ್ಲ, ಇದನ್ನು ಬೇಕಿದ್ರೆ ರಿಮೂವ್ ಮಾಡ್ಕೊಬೋದು. ಥರ ರಿಮೂವ್ ಮಾಡಿಕೊಂಡು ಬೇಕಿದ್ರೆ ಅಂದರೆ ಮಾಡ್ಕೊಬೇಕು. ಅಂದರೆ ಕೆಲವೊಬ್ರು ಮಾಡ್ಕೊಳ್ಳಲ್ವಾ, ಬಟ್ ನಾನೇನಂದರೆ ರಿಮೂವ್ ಮಾಡ್ತೀನಿ, ಅದನ್ನು ತಿನ್ನಬಾರ್ದು ಅಂತ ಅನ್ಕೊತಿದ್ಯಾ? ರಿಸರ್ಚ್ ಮಾಡಬೇಕು, ನನಗೂ ಗೊತ್ತಿಲ್ಲ. ChatGPT ಕೇಳ್ತೀನಿ ಆಮೇಲೆ. ಸೊ ಇದನ್ನೆಲ್ಲ ರಿಮೂವ್ ಮಾಡಿದೆ, ಸಿಪ್ಪೆನೆಲ್ಲ. ಇವಾಗ ಕಟ್ ಮಾಡೋದು. ಇದು ಹಾಳಾಗ್ಬಿಟ್ಟಿದೆ, ಹೊಸ ತೊಗೊಬೇಕು. ಹೊಸ ತೊಗೊತೀವಿ ನೆಕ್ಸ್ಟ್ ವಿಡಿಯೋದಲ್ಲಿ. ಏನು ಹಾಳಾಗಿದೆ? ಇದೆಲ್ಲ ಮೇಲೆ ಇದೆಲ್ಲ ಹೋಗ್ಬಿಟ್ಟಿದೆಯಲ್ಲ ಅಷ್ಟನ್ನು. ಪರವಾಗಿಲ್ಲ, ಸುಮ್ಮನೆ ಏನಕ್ಕೆ? ಇಲ್ಲ ಸರಿ ಆಯಿತು, ಕಟ್ ಈ ಥರ ಹಿಂಗೆ ಕಟ್ ಮಾಡ್ಕೊಳ್ಬೇಕು. ಎಲ್ಲ ಒಳಗೆ ಗ್ರೀನ್ ಎಲ್ಲ ಹಂಗೆ ಕಟ್ ಮಾಡ್ತಿದ್ದೀವಿ ಆಗ. ಸರಿ ಆಯಿತು. ಹಿಂಗೆಲ್ಲ ಕಟ್ ಮಾಡಿಕೊಂಡು ಆಮೇಲೆ ಒಂದು ಈ ಥರ ಹಿಂಗೆ ಕಟ್ ಮಾಡಿಬಿಡ್ಬೇಕು. ಓಕೆ, ಇದನ್ನು ಅಷ್ಟು ಕಟ್ ಮಾಡಬೇಕು. ಓಕೆ, ಇದೇನೋ ಹಾಳಾಗಿದೆ, ಸ್ವಲ್ಪ ತೆಗಿತಿದ್ದೀನಿ. ಹಿಂಗೊಂದು ಕಟ್ ಮಾಡಿಕೊಂಡೆ, ಮತ್ತು ಇದನ್ನು ಅಷ್ಟು ಥರ ಅಷ್ಟು ಎಕ್ಸ್ಪೀರಿಯನ್ಸ್ ಇಲ್ಲ ಅಷ್ಟಕ್ಕೆ. ಹೊಡಿತೀನಿ. ಒಂದೇ ಕಟ್ ಆಗ್ತಿಲ್ಲ ಇವಾಗ ನೋಡಿ. ಓಕೆ, ಒಂದು ಚಿಕ್ಕ ಒಂದು ದೊಡ್ಡ ಕಟ್ ಆಗ್ತದೆ. ಹಂಗೆ ಇರುತ್ತೆ ಅದು ಅವಾಗಲೇ ಫ್ಲೇವರ್ಸ್ ಚೆನ್ನಾಗಿ ಬರುತ್ತೆ. ಒಂದೊಂದು ಚಿಕ್ಕದು ಒಂದೊಂದು ದೊಡ್ಡದೇ ಇರಬೇಕು, ಅವಾಗ ಫ್ಲೇವರ್ಸ್ ಎಲ್ಲ ಡಿವೈಡ್ ಆಗುತ್ತೆ. ಇಲ್ಲ ಒಂದೇ ಇದ್ದರೆ ಫ್ಲೇವರ್ಸ್ ಎಲ್ಲ ಚೆನ್ನಾಗಿ ಬರಲ್ಲ. ಸೊ ಅದಕ್ಕೆ ಎಲ್ಲ ಒಂದೊಂದು ಥರ ಸೈಜಲ್ಲಿ ಇರಬೇಕು. ಇದೆಲ್ಲಿತ್ತು? ಯಾವ ಬುಕ್ಕಲ್ಲಿದೆ ಇದು? ChatGPT ಇದೆ, ಬೇಕಿದ್ರೆ ರಿಸರ್ಚ್ ಮಾಡ್ಬೋದು. ChatGPT ಕೇಳಿದ್ರೆ ಹೇಳುತ್ತೆ. ಓಕೆ, ಇವಾಗ ಇದನ್ನ ಚಿಲ್ಲೀಸ್ನ ಈ ಥರ ಕ್ರಾಸಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಹಿಂಗೆ ಮಾಡಬೇಕು. ಬಿಕಾಸ್ ಅವಾಗ ಏನಾಗುತ್ತೆ, ಖಾರ ಎಲ್ಲ ಆಚೆ ಬಂದುಬಿಡುತ್ತೆ. ಅವಾಗ ಸ್ವಲ್ಪ ಸ್ಪೈಸಿನೆಸ್ ಇರುತ್ತೆ. ಇಲ್ಲ ಅಂತಂದರೆ ಏನೂ ಇರೋಲ್ಲ, ಹಿಂಗೆ ನಾರ್ಮಲಾಗಿ ಕಟ್ ಮಾಡಿದ್ರೆ. ಇಷ್ಟನ್ನು ಮಾಡಿಕೊಂಡೆ. ಇದು ಇಲ್ಲಿ ಬಂದು ಇದು ಮಾಡಬೇಡಿ. ಯಾಕೋ ತುಂಬಾ ಕೆಮ್ತಿದೆ ಅಲ್ಲಪ್ಪ. ಚುಟ್ಕಿ ಮಿಕ್ಸ್ ತಂದಿಟ್ಟಿದ್ದಾರೆ, ಅವಾಗಿಂದ ಕೆಮ್ತಾ ಇದ್ದಾವೆ. ಸ್ವಲ್ಪ ವಿಕ್ಸ್ ತೊಗೊಂಡು ತಿಂದರೆ ಚೆನ್ನಾಗಿರುತ್ತಲ್ವ, ಕೆಮ್ಮೆಲ್ಲ ಕಮ್ಮಿ ಆಗುತ್ತೆ. ಥ್ಯಾಂಕ್ ಯು, ವೆಲ್ಕಮ್. ಏನೋ ಕೆಮ್ಮು ಜಾಸ್ತಿ ಬರ್ತಿದೆ. ವಿಡಿಯೋಸಲ್ಲಿ ಮಾತಾಡ್ತಿದ್ದೀನಿ ಅಂತ ಬರ್ತಿದೆಯೋ ಗೊತ್ತಿದೆ, ಬಟ್ ತುಂಬ ಕೆಮ್ಮು ಬರ್ತಿದೆ. ನರ್ವಸ್ ಅಲ್ಲ, ಏನೋ ಅಂದರೆ ಶೋನೇನೂ ಇರೋಲ್ಲ, ಫುಲ್ ಡೇ ಎಲ್ಲ ಫುಲ್ ಕೆಲಸ ಮಾಡ್ಕೊಂಡಿರುತ್ತೆ, ಮಾತಾಡ್ಸೋಕ್ಕೆ ಯಾರೂ ಇರಲ್ವಲ್ಲ, ಸುಮ್ಮನೆ ಇರ್ತೀನಿ. ಇವಾಗ ಜಾಸ್ತಿ ಮಾತಾಡ್ತಿದ್ದೀನಲ್ಲ, ಅದಕ್ಕೆ ಕೆಮ್ಮು ಬರ್ತಿದೆ. ಕಿಚ್ ವಿಕ್ಸ್ ವಿಕ್ಸ್ ಕೊಟ್ಟರು ತಿಂದ್ರು ಇನ್ನೂ ಕಿಚ್ಕಿಚ್ಚದ. ಫೈನ್, ಇನ್ನೊಂದು ವಿಕ್ಸು ನೋ. ಸೊ ಇದನ್ನು ಹಾಗಿದೆ ಅನ್ಕೊತಿದ್ದೀನಿ, ರಿಮೂವ್ ಮಾಡ್ತಿದ್ದೀನಿ. ಜಾಸ್ತಿ ಬರ್ತಿಲ್ಲ. ಹೊಗೆ ಜಾಸ್ತಿ ಬರ್ತಿದೆ ಅಂದರೆ ಇವಾಗ ಓಪನ್ ಮಾಡ್ತಿದ್ದೀವಿ, ಇದನ್ನ ಆವಾಗಲೇ ಓಪನ್ ಮಾಡ್ಬೋದಿತ್ತು, ಅವಾಗಲೇ ಎಲ್ಲ ಗಾಳಿ ಎಲ್ಲ ಹೋಗ್ಬಿಟ್ಟಿದೆ. ಓಕೆ 80% ಕುಕ್ ಆಗಿದೆ. ಗೊತ್ತಾಯ್ತು 80% ಅಂತ. ಸ್ಪೂನ್ ಹಾಕಿದ್ರೆ ಗೊತ್ತಾಗುತ್ತಲ್ವಾ ಇವಾಗ ನೀವು ಕರೆಕ್ಟ್ ಪರ್ಸೆಂಟೇಜ್ ಎಲ್ಲ ಗೊತ್ತಾಗುತ್ತಾ? ಹೌದು, ಬಿಕಾಸ್ ಐ ಆಮ್ ಎಕ್ಸ್ಪರ್ಟ್ಸಿಗೆ ಗೊತ್ತಾಗುತ್ತೆ, ನೀವು ಬಿಗಿನರ್ಸಿಗೆಲ್ಲ ಗೊತ್ತಾಗಲ್ಲ. ಚುಟ್ಕಿನ ಚಿಟ್ಟಿ ರೋಬೋನ. ಸೊ ನೋಡಿ ಇಲ್ಲಿ ಗೊತ್ತಾಗ್ತದೆ. ನೋಡಿ ತೋರಿಸಿ.
ಈ ಥರ ಹಿಂಗೆ ಮಾಡ್ತಿದ್ರೆ ಸ್ಮ್ಯಾಶ್ ಮಾಡ್ತಿದ್ರೆ ಕಟ್ ಮಾಡ್ತಿದ್ರೆ ಆಲ್ಮೋಸ್ಟ್ ಆಗ್ತಿದೆ. ಸ್ವಲ್ಪ ಅಷ್ಟೇ ಇದಿದೆ, ಸ್ವಲ್ಪ ಈಕ್ವಲ್ಸ್ ಟು 20% ಆಗಿಲ್ಲ. ಓಕೆ ಓಕೆ. ಇವಾಗ ಏನು ಮಾಡ್ತಿದ್ದೆ ಚುಟ್ಕಿ? ಇವಾಗ ಆ್ಯಕ್ಚುಲ್ ಪ್ರಾಸೆಸ್ ಒಗ್ಗರಣೆ ಹಾಕ್ತಿದ್ದೀನಿ. ಒಗ್ಗರಣೆಗೆ ಆಯಿಲ್ ಬೇಕು. ಆಯಿಲ್ ಆನ್ ಮಾಡ್ತಿದ್ದೀನಿ. ಸ್ಪೂನ್ ತೊಗೊಳ್ತಿದ್ದೀನಿ. ಸ್ಪೂನಲ್ಲಿ ಸ್ವಲ್ಪ ನೀರಿದ್ರೆ ಮತ್ತು ಎಣ್ಣೆಲೆಲ್ಲ ಹಾಕ್ತಿರುತ್ತೆ, ಸೊ ಅದಕ್ಕೆ ಇದನ್ನು ಒರೆಸ್ಕೊಬೇಕು ನೀಟಾಗಿ, ನೀರಿಲ್ಲದೆ ಇರೋ ಥರ. ಓಕೆ, ಆಯಿಲ್ ಹಾಕ್ತಿದ್ದೀನಿ. ಅಷ್ಟೊಂದು ಸುರಿತಿದೆಯಾ? ಸಾಕು. ಕುಕ್ ಮಾಡ್ತಿರೋರಿಗೆ ಏನಾದರೂ ಒಂದು ಹೇಳುತ್ತಾ? ವೇಸ್ಟ್ ಆಗ್ತಿದೆ ಅನ್ಕೊಂಡೆ ಆಯಿಲು. ಅರೆ ಕಾಸ್ಟ್ಲಿ. ಓಕೆ ಓಕೆ, ಆಯಿಲ್ ಹಾಕಿದೆ. ಇದಕ್ಕೆ ಏನೇನು ಹಾಕಬೇಕು ಅಂದರೆ ಸ್ವಲ್ಪ ತೇಜ್ಪತ್ತ ಹಾಕಬೇಕು. ಏನು? ತೇಜ್ಪತ್ತ. ತೇಜ್ಪತ್ತ? ತಿಂದರೆ ಫುಲ್ ತೇಜ್ ಆಗ್ಬಿಡುತ್ತೆ ಮೈಂಡೆಲ್ಲ, ಸೊ ಇದಕ್ಕೆ ತೇಜ್ಪತ್ತ ಹಾಕಬೇಕು. ಅಂದರೆ ಇಷ್ಟು ದಿನ ತಿಂತಿರ್ಲಿಲ್ಲ ನೀನು? ಸುಮ್ಮನೆ ಟಾಂಟೆಲ್ಲ ಮಾಡಬೇಡಿ. ಹೌದಾ ಅಂತ ಕೇಳಿ ಅಂದ್ಬಿಟ್ಟು ಇಷ್ಟು ಟಾಂಟ್ ಎಲ್ಲ ಬೇಡ. ಹೌದಾ? ಆಮೇಲೆ ಸ್ವಲ್ಪ ಬ್ಲ್ಯಾಕ್ ಪೆಪ್ಪರ್, ಸ್ವಲ್ಪ ಅಂದರೆ ಒಂದು ಸ್ವಲ್ಪ ಅಂದರೆ ಅದೊಂದು 4ರಿಂದ 5 ಬ್ಲ್ಯಾಕ್ ಪೆಪ್ಪರ್. ಮತ್ತು ಲವಂಗ ಹಾಕ್ತಿದ್ಯಾ? ಲವಂಗ ನೆಕ್ಸ್ಟು, ಅದಕ್ಕೂ ಮುಂಚೆ ಬ್ಲ್ಯಾಕ್ ಪೆಪ್ಪರ್ ಹಾಕಿದ್ಯಾ? ವಿಡಿಯೋದಲ್ಲಿ ಕವರ್ ಮಾಡಿಲ್ಲ ನೀವು. ಒಂದೆರಡು ಏಲಕ್ಕಿ. ಒಂದ ಎರಡಾ? 2. ಮತ್ತು ಒಂದೆರಡು ಅಂತ ಯಾಕೆ? ಆನ್ ಆನ್ ಆವ್ರೇಜ್. ಸೊ ಇದನ್ನ ತೇಜ್ಪತ್ತ ತಿನ್ಬೇಕನ್ಸುತ್ತೆ. ಇದನ್ನ ಹಿಂಗೆ ಬಿಡಿಸ್ಬಿಟ್ಟು. ಹೆಂಗೆ ಬಿಡಿಸ್ತೀಯ? ಕಾಣಿಸ್ತಿಲ್ಲ ಇಲ್ಲಿ. ಸ್ವಲ್ಪ ಹಿಂಗೆ ರಿಮೂವ್ ಮಾಡಬೇಕು, ಒಳಗಡೆ ಹಿಂಗೆ ತೆಗಿಬೇಕು. ಅವಾಗ ಒಳಗಡೆ ಇರೋದೆಲ್ಲ ಕಂಟೆಂಟ್ ಫ್ಲೇವರ್ಸ್ ಎಲ್ಲ ಆಚೆ ಬಂದ್ಬಿಡುತ್ತೆ. ಸೊ ಅದಕ್ಕೆ ಇವಾಗ ನಾನು ಇಲ್ಲಿ ಬರ್ತಾನೆ ಇಲ್ಲ. ಐಮ್ ಟ್ರೈಯಿಂಗ್ ನೋ. ಓಕೆ, ಟ್ರೈ ಮಾಡ್ತಿದ್ದೆಪ್ಪ. ಓಕೆ, ಅದು ಆಲ್ರೆಡಿ ಮಾಡಿದೆ. ಇದು ಆಲ್ಮೋಸ್ಟ್ ಬಂದಿದೆ. ಬಿಡು, ಪರವಾಗಿಲ್ಲ, ಹಾಕೋಂಗೆ. ಓಕೆ, ಇರಲಿ. ಹಂಗೆ ಹಾಕ್ಬೋದಾ? ಸುಮ್ಮನೆ ಹೇಳಿದೆ ನಾನು. ಸುಮ್ಮನೆ ಇವಾಗ ನೋಡಿ, ಇಲ್ಲಿ ಒಂದು ಆಲ್ರೆಡಿ ಓಪನ್ ಆಗಿದೆ, ಒಂದು ಕಾಣಿಸ್ತಿದ್ಯಾ? ಸಾಕು, ಫ್ಲೇವರ್ಸ್ ಎಲ್ಲ ಆಚೆ ಬರುತ್ತೆ ಅವಾಗ. ಆಮೇಲೆ ಇದನ್ನು ಸ್ವಲ್ಪ ಕಟ್ ಮಾಡಿಬಿಟ್ಟು ಹಾಕ್ತಾರೆ ಇದಕ್ಕೆ. ಚಕ್ಕೆ ಅಮ್ಮ, ಟು ಸ್ಟ್ರಾಂಗ್ನು. ಸ್ಟ್ರಾಂಗ್. ಸೊ ಇದು ಚಕ್ಕೆನ ಒಂದು ಸ್ವಲ್ಪ 1-2 ಪೀಸ್ ಹಾಕಬೇಕು, ಚಿಕ್ಕದು ಹಾಕ್ಬಿಟ್ಟು. ಫಸ್ಟ್ ಇದೆಲ್ಲ ಸ್ವಲ್ಪ ಇದಾದ್ಮೇಲೆ ಕಟ್ ಮಾಡಿಟ್ಟಿದ್ವಲ್ಲ ಆನಿಯನ್ನ ಹಾಕ್ತಿದ್ದೀನಿ. ನೆಕ್ಸ್ಟ್ ಹಾಕ್ತೀನಿ. ಸೊ ಆನಿಯನ್ ಹಾಕ್ಬಿಟ್ಟು ಸ್ವಲ್ಪ ಸೇರಿಸಬೇಕು. ಒಂದೇ ಸತಿ ಹಾಕಿದ್ರೆ ಏನಾಗುತ್ತೆ? ಇದು ಸ್ವಲ್ಪ ಬೆಂದ ಮೇಲೆ ಹಾಕಿದ್ರೆ, ಫ್ರೈ ಆದ್ಮೇಲೆ ಹಾಕಿದ್ರೆ, ಸಾರಿ ಬೆಂದಿದ್ದು ಅಂತೀವಿ, ಫ್ರೈ ಆದ್ಮೇಲೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಎಲ್ಲರೂ ಒಂದೇ ಸಲ ಹಾಕೋಕ್ಕಾಗಲ್ಲ, ತಿಳ್ಕೊಬೇಕು. ತೇಜ್ಪತ್ತ ತಿನ್ಸಿದ್ರೆ ತಿಳ್ಕೊತಿದ್ದೆ. ಬನ್ನಿ ನಮ್ಮ ಜೊತೆ ಬನ್ನಿ. ಆನಿಯನ್ ಫ್ರೈ ಆಗೋವರೆಗೂ ಸ್ವಲ್ಪ ವರ್ಕೌಟ್ ಮಾಡ್ಬೋದು. ಈ ಥರ ಎಲ್ಲ ಡಾನ್ಸ್ ಮಾಡಿಕೊಂಡು. ಸಿಗ್ನೇಚರ್ ಸ್ಟೆಪ್ ಇದು. ಎಸ್, ಸಿಗ್ನೇಚರ್ ಸ್ಟೆಪ್ ಇದು ನಂದು. ಚಿಲ್ಲೀಸು ಹಾಕೊತಿದ್ದೀನಿ. 1-2 ಮಿನಿಟ್ಸ್ ಆನಿಯನ್ ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ಚಿಲ್ಲೀಸು ಹಾಕೊತಿದ್ದೀನಿ. ಚಿಲ್ಲೀಸ್ನ
ಮಿಕ್ಸಿ ಫ್ರೈ ಓಕೆ ಫ್ರೈ ಆಗುತ್ತೆ. ಆಮೇಲೆ ನೆಕ್ಸ್ಟು ಸ್ವಲ್ಪ ಪೇಸ್ಟ್ ಮಾಡಿದ್ವಲ್ಲ ಅದನ್ನು ಹಾಕೊತೀನಿ. ಇದನ್ನು ಸ್ವಲ್ಪ ಫ್ರೈ ಆಗಲಿ. ಇವಾಗ ವೆಯ್ಟಿಂಗಾ? ಇವಾಗ ವೆಯ್ಟಿಂಗು. ಎಷ್ಟೊತ್ತು ವೆಯ್ಟಿಂಗು? 2 minutes. ಓಕೆ. ಹಾಕೊಬೋದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟಾ? ಹೌದು, ಇವಾಗ ಇದು ನಾನು ಮಾಡಿರೋದು. ಎಷ್ಟೊತ್ತಾಯ್ತು ಅಂತ ಗೊತ್ತಾಗಿರೋಲ್ಲ. ಒಂದು 5 minutes ಆನಿಯನ್ ಮತ್ತು ಚಿಲ್ಲೀಸ್ ಎಲ್ಲ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊಬೋದು. ಅಂದರೆ ಫ್ರೈ ಅಂತಂದರೆ ಅದೇ ಸ್ವಲ್ಪ ಬ್ರೌನಿಶ್ ಆಗುತ್ತಲ್ಲ ಆನಿಯನ್ನು, ಸಾಕು ಅಷ್ಟಾದರೆ. ಪೇಸ್ಟ್ನ ಹಾಕ್ಕೊಂಡು ಸ್ವಲ್ಪ ಇದನ್ನು ಮಿಕ್ಸ್ ಮಾಡಬೇಕು. ಸ್ವಲ್ಪ ಕೈ ಗಲೀಜಾಯ್ತಲ್ಲ, ಸೊ ಕೈ ತೊಳ್ಕೊತೀನಿ. ಸೈಡಿಗೆ ಬನ್ನಿ. ತಿರುಗಿಸಿದ್ರೆ ಸಾಕು. ಆನಿಯನ್ ಬ್ರೌನ್ ಆಗಿದೆ ಮತ್ತು ಶುಂಠಿ ಬೆಳ್ಳುಳ್ಳಿನೂ ಆಗ್ಬಿಟ್ಟಿದೆ ಆಲ್ಮೋಸ್ಟು. ಇವಾಗ ಚಿಕ್ಕಿನ ಹಾಕ್ಕೊಬೋದು. ಚಿಕ್ಕಿನ ಹಾಕ್ಕೊತಿದ್ದೀನಿ. ಇದು ಕುಕ್ಕರ್ದು ಮೌತ್ ತುಂಬ ಚಿಕ್ಕದಿದೆ, ಸ್ವಲ್ಪ ಅದಕ್ಕೆ ಕಾಣಿಸಲ್ಲ ವಿಡಿಯೋದಲ್ಲಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆ, ಸೊ ಆಲ್ಮೋಸ್ಟ್ ಆಯಿತು. ಇದರಲ್ಲಿ ಇದೆಲ್ಲ ವೇಸ್ಟ್ ಆಗಬಾರ್ದು ಅಂತಂದರೆ ಇದನ್ನು ಸ್ವಲ್ಪ ನೀರು ಹಾಕಿಬಿಟ್ಟು, ಎಲ್ಲಿದೆ ಕಾನ್ಸಂಟ್ರೇಷನ್ನು? ಇಲ್ಲಿ ಫೋಕಸ್ ಮಾಡಬೇಕಾಗಿರೋ ಟೈಮಲ್ಲಿ ಇಲ್ಲಿ ಮಾಡುತ್ತೆ ಶ್ರವಣ, ಇಲ್ಲಿ ಮಾಡಬೇಕಾಗಿರೋ ಟೈಮಲ್ಲಿ ಇಲ್ಲಿ ಮಾಡ್ತಿದ್ದಾರೆ. ಸೊ ಮೈಂಡ್ ಇಸ್ ನಾಟ್ ಸ್ಟೇಬಲ್. ಅದಕ್ಕೆ ಒಂದು ಯಾರಾದರೂ ಕಷಾಯ ಮಾಡಿ ಕೊಡಿಸ್ಬೇಕು ಶ್ರವಣಗೆ. ಇಲ್ಲಿ ಇದೆಲ್ಲ ಅಂಟ್ಕೊಂಡಿರೋದಿದೆಯಲ್ಲ, ಇದ್ರಲ್ಲಿ ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನ ಇದ್ರಲ್ಲಿ ಹಾಕಿದ್ರೆ ಸರಿ ಹೋಗುತ್ತೆ. ಓಕೆ, ಟೊಮೆಟೊ ಮತ್ತು ಕೊರಿಯಂಡರ್ ಪೌಡರ್ ಮತ್ತು ಮಿಂಟೆಲ್ಲ ಹಾಕ್ಬಿಟ್ಟು, ಕೊರಿಯಂಡರ್ ಎಲ್ಲ ಹಾಕ್ಬಿಟ್ಟು ಪೇಸ್ಟ್ ಮಾಡ್ಕೊಂಡಿದ್ವಲ್ಲ, ನಾಟ್ ಕೊರಿಯಂಡರ್ ಪೌಡರ್, ಕೊರಿಯಂಡರ್ ಹಾಕ್ಬಿಟ್ಟು ಪೇಸ್ಟ್ ಮಾಡ್ಕೊಂಡಿರೋದನ್ನ ಇವಾಗ ಹಾಕ್ಕೊಬೋದು. ಓಕೆ, ಇದರಲ್ಲಿ ಸ್ವಲ್ಪ ನೀರು ಹಾಕ್ಬಿಟ್ಟು ಹಾಕಿದ್ರೆ ಸರಿ ಹೋಗುತ್ತೆ. ಘಮ ಸ್ಮೆಲ್. ಸೊ ರೈಸ್ನ ಹಾಕ್ಕೊಂಡೆ. ರೈಸ್ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ನೀರೆಲ್ಲ ಹಾಕಿಬಿಟ್ಟು ಕ್ಲೋಸ್ ಮಾಡಿಬಿಟ್ಟು ಇಟ್ಬಿಡ್ತೀನಿ. ಆ್ಯಕ್ಚುಲಿ ಇವಾಗ ನಾನು ವಿಡಿಯೋ ಮಾಡ್ತಿರೋದು, ಹಸ್ಬೆಂಡ್ ಅವರು ಕಾಲ್ ಬಂತು ಅಂತ ಹೋಗ್ಬಿಟ್ಟು ಕಾಲ್ ಬ್ಯುಸಿ ಆಗಿಬಿಟ್ಟಿದ್ದಾರೆ, ಕೆಲಸ ಬಂತು ಅನಿಸುತ್ತೆ. ಮುಗಿಸಿದೆ ಮನೇಲಿ. ಸೊ ಬಿರಿಯಾನಿ ರೆಡಿ ಈ ಥರ ಆಗಿಬಿಟ್ಟಿದೆ. ಶೋನಾಗ ಅರ್ಜೆಂಟ್ ಅಂತ ಹೇಳ್ಬಿಟ್ಟು ಮುಂಚೆನೇ ಪ್ಲೇಟ್ಗೆ ಹಾಕ್ಕೊತಿದ್ದೆ. ಫುಲ್ಲು ಹಸ್ವಾಗಿದೆ ಅನಿಸುತ್ತೆ. ಇಷ್ಟೊತ್ತು ಕಾಲೇಜ್ ಮಾತಾಡೋಕೆ ಆಚೆ ಹೋಗಿತ್ತು, ಇಷ್ಟೊತ್ತು ಹಸ್ವಾಗಿರಲಿಲ್ಲ. ಮನೆಗೆ ಬಂದರೆ ಹಸ್ವಾಗ್ಬಿಡುತ್ತೆ ಬೇಗ. ಏನು ಮಾಡೋಕ್ಕಾಗಲ್ಲ, ಹಸ್ಬೆಂಡ್ಸ್.